ಗುಲ್ಬರ್ಗದಿಂದ ಸರ್ ಕರ್ಮಸಯ್ಯ. ಓಕೆ 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 ಹೇಳಿ ಹೇಳಿ ನಾನು ವಿಚಾರ ಏನು ಅಂತಂದ್ರೆ ಹೊಸ ಕಾಂಗ್ರೆಸ್ ಸರ್ಕಾರದಲ್ಲಿ ಹೊಸ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ಹೊಸ ಕ್ಯಾಬಿನೆಟ್ ಬರ್ತಾ ಇದೆ, ನಮ್ಮೆಲ್ಲ ಸಮಸ್ಯೆಗಳು ಏನಾದ್ರು ಬಗೆಹರಿಯುತ್ತಾ ಅಂತ ಒಂದು ಪಬ್ಲಿಕ್ ಒಪಿನಿಯನ್. ನಾನು ಪಬ್ಲಿಕ್ ಓಪನಿಂಗ್ ನಾನು ಹೇಳ್ತಾ ಇದ್ದೀನಿ ಸರ್. ನಾನು ಒಬ್ಬ ಪಬ್ಲಿಕ್ ಆಗಿ ಮಾತಾಡ್ತಾ ಇದ್ದೀನಿ. ಓಕೆ ನೋಡಿ ಸರ್, ಈಗ ಇದು ಈ ಸರ್ಕಾರ ಈಗೇನು ಬದಲಾವಣೆ ಆಗಿದೆಲ್ಲ, ಹಾ ಈಗ ಮುಂದೆ ಹೆಚ್ಚಿಗೆ ಆಗೋ ಅಂತ ಸಂಭವ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಆಗ್ಲೇ ಭ್ರಷ್ಟಾಚಾರ, ನಿರುದ್ಯೋಗ, ಬೆಲೆ ಏರಿಕೆ, ಜನ ತತ್ತರಿಸ್ಬಿಟ್ಟಿದ್ದಾರೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಸೊ ನಿಮ್ ಪ್ರಕಾರ ಇವೆಲ್ಲ ಏನು ಸುಧಾರಣೆ ಆಗತ್ತಾ ಆಗಲ್ವಾ, ಅಥವಾ ಬದಲಾವಣೆ ಆಗತ್ತಾ? ಜನರ ಮುಖದಲ್ಲಿ ಏನಾದ್ರು ನಗುಗಿಗು ಬರುತ್ತಾ, ಅಥವಾ ಇರೋ ನಗುನು ಅಲ್ಲ ಇರೋ ಸಪ್ಪೆ ಮುಖನೂ ಕೂಡ ಇನ್ನೇನಾದ್ರು ಕೆಟ್ಟದಾಗತ್ತಾ? ಸರ್, ಈಗ ಕೇಂದ್ರ ಸರ್ಕಾರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಬಗ್ಗೆ ಅಷ್ಟೇ ನಾ ಹೇಳ್ತಾ ಇದ್ದೀನಿ ನಿಮ್ಗೆ. ಎಸ್ ಪರ್ಟಿಕ್ಯುಲರ್ಲಿ ರಾಜ್ಯ ಸರ್ಕಾರ ಬಗ್ಗೆನೇ ಮಾತಾಡೋಣ. ಈಗ ಸರ್ಕಾರ ಅದೇ ಇದೆ, ಬಟ್ ಸಿಎಂ ಬದಲಾವಣೆ, ಹೊಸ ಕ್ಯಾಬಿನೆಟ್ ಮಂತ್ರಿಗಳು, ಏನಾದ್ರೂ ಬದಲಾವಣೆ ಆಗುತ್ತಾ ಜನರ ಜೀವನದಲ್ಲಿ? ಅಥವಾ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಮಾತ್ರ ಬದಲಾವಣೆ ಆಗಿ ಜನರ ಜೀವನ ಇನ್ನ ಹಾಳಾಗೋಗುತ್ತಾ, ಚೆನ್ನಾಗಾಗತ್ತಾ? ನೋಡಿ, ನಾನು ಒಂದು ಹೇಳ್ತಾ ಇದ್ದೇನೆ, ನಮ್ಗೆ ಏನ್ ಹೇಳೋದು ಅಂತಂದ್ರೆ, ನೋಡಿ ಸರ್, ನೆಕ್ಸ್ಟ್ ಮೊದಲೇ ಏನಾಗಿತ್ತು ಅಂದ್ರೆ ಯಡಿಯೂರಪ್ಪರಿಗೆ ಇಳಿಸು ಅದು ಸರ್ಕಾರ ಹೋಯ್ತು. ಈಗ ಇವತ್ತಿನ ದಿವಸ ಇವ್ರಿಗೆ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಇಳಿಸಿದಿರ ಏನ್ರಿ? ಅದು ಮುಂದೆ ನೆಕ್ಸ್ಟ್ ಬಿಜೆಪಿನೂ ಹೋಯ್ತು, ಇವತ್ತ ಕಾಂಗ್ರೆಸ್ನು ಹೋಗುತ್ತೆ. ಯಾಕಂದ್ರೆ ಇವತ್ತಿನ ದಿವಸ ಇನ್ನಾದ್ರೂ ಹೆಚ್ಚಿನ ನಿರುದ್ಯೋಗನೂ ಹೋಗ್ತದ, ಬೆಲೆ ಏರಿಕೆನೂ ಆಗುತ್ತೆ. ಯಾವ ರೀತಿಯಿಂದ ಜನಗಳಿಗೆ ಮಾತ್ರ ಯಾವ ರೀತಿಯಿಂದ ಇವ್ರು ಏನು ಸೌಲಭ್ಯ ಕೊಡಲ್ಲ ಅಂತ ನನಗ ಅನಿಸ್ತಾ ಇದೆ. ಅಲ್ಲ, ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಆಡಳಿತದಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿತ್ತ ಕರ್ನಾಟಕ? ಅವರು ಯಾವಾಗ್ಲೂ ನೋಡ್ತಾರೆ, ಈ ಸರ್ಕಾರದಲ್ಲಿ ಏನಾಗಿತ್ತು, ಅದು ಇಬ್ಬರು ನಡುಬರಕ್ ಆಗಿತ್ತು ಸರ್ಕಾರ ಪಾಪ. ಏನೋ ಇದೇನಂತ ಯಾವಾಗ ಮೊದಲೇ ಮಾಡಿದ್ರು ನೋಡ್ರು, 5 ವರ್ಷ ಸರ್ಕಾರ ಅವ್ರೊಬ್ರು. ಅಲ್ಲ ಅಲ್ಲ ನಾನ್ ಮಾತಾಡ್ತಾ ಇರೋದು ಈ ಹಿಂದೆ ಈ 3 ವರ್ಷ ಆಯ್ತಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಿರುದ್ಯೋಗ ನಿವಾರಣೆ ಆಗಿತ್ತಾ, ಬಡತನ ನಿವಾರಣೆ ಆಗಿತ್ತಾ, ಭ್ರಷ್ಟಾಚಾರ ನಿವಾರಣೆ ಆಗಿತ್ತಾ, ಕಡಿಮೆ ಆಗಿತ್ತಾ, ಏನಾದ್ರೂ ಆಗಿತ್ತಾ? ಏನೂ ಇಲ್ವಲ್ಲ, ಸೇಮ್. ಅಂದ್ರೆ ಅವ್ರು ಇರೋ ತನಕ ಯಾವುದೇ ರೀತಿಯಲ್ಲಿ ತೊಂದರೆ ಯಾರಿಗ ಆಗಿರ್ಲಿಲ್ಲ. ಓಕೆ, ಅಲ್ಲ ಸಿದ್ದರಾಮಯ್ಯನವರನ್ನ ವೈಯಕ್ತಿಕವಾಗಿ ಇಷ್ಟಪಡೋದ್ ಬೇರೆ, ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ನಾವು ಮಾತಾಡೋದ್ ಬೇರೆ. ಅಷ್ಟೇ ಸರ್, ನಾವು ಅಷ್ಟೇ ಅವ್ರ ಆಡಳಿತ ಬಗ್ಗೆ ವೈಯಕ್ತಿಕವಾಗಿ ನಾವು ಮಾತಾಡಂಗಿಲ್ಲ ಸರ್. ನೋಡ್ರಿ, ನಮ್ಗ ಬಿಜೆಪಿನೂ ಬೇಕು, ಕಾಂಗ್ರೆಸ್ನು ಬೇಕು, ಎಲ್ಲ ಬೇಕು. ನಮಗೇನ್ ಬೇಕು, ನಾವು ಪಬ್ಲಿಕ್ ಆಗಿ ಮಾತಾಡ್ತಿದ್ದೇವೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ನೋಡ್ತಾ ಇದ್ರಲ್ಲ, ಸಾರಿ, ಕಾರಣಾಂತರಗಳಿಂದ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಡಿಲೇ ಆಗೋಯ್ತು. ಬಟ್ ನಮ್ ವಿಚಾರ ಏನು ಅಂತಂದ್ರೆ, ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಇದೆ. 2023ರಲ್ಲಿ ಇದೇ ಬಿಜೆಪಿಯನ್ನ ಮ್ಯಾಕ್ಸಿಮಮ್ ಸೋಷಿಯಲ್ ಮೀಡಿಯಾಗಳಲ್ಲಿ, ಬೇರೆ ವಿಚಾರಗಳಲ್ಲಿ ಎಕ್ಸ್ಪೋಸ್ ಮಾಡಿದಂತ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ಅದರ ಭ್ರಷ್ಟಾಚಾರ ಆಗಿರ್ಬೋದಲ್ಲ, ಬಟ್ ಅದನ್ನ 2023ರಲ್ಲಿ ಬಿಜೆಪಿಯನ್ನ ಬದಲಾವಣೆ ಮಾಡಿ ಜನ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ರೆ ಇವತ್ತು ಕಾಂಗ್ರೆಸ್ 3 ವರ್ಷ ಕಂಪ್ಲೀಟ್ ಮಾಡಿದೆ. ಹಲೋ ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸೋಮವಾರ ಹೊಸ ಮುಖ್ಯಮಂತ್ರಿ ಮತ್ತೆ ಕ್ಯಾಬಿನೆಟ್ ಬರ್ತಾ ಇದೆ, ಏನಾದ್ರೂ ಬದಲಾವಣೆ ಆಗುತ್ತಾ? ಜನರ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ರಾಜ್ಯದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಇದ್ರ ಬಗ್ಗೆ ಏನಾದ್ರೂ ನಿಮ್ಮ ಒಪಿನಿಯನ್? ಕರ್ನಾಟಕ ಜನತೆಗೆ ಒಳ್ಳೆಯ ಶುಭ ಸುದ್ದಿ. ಹೊಸಬರಿಗೆ ಅವಕಾಶ ಸಿಗ್ತಾ ಇದೆ. ಹೊಸಬರಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಶುಭ ಸುದ್ದಿಯಲ್ಲಿ ನಾಡಿನ ಜನತೆಗೆ ಅವರು ಹೊಸಬರಿಗೆ ಹೊಸ ತರವಾದ ಅಭಿವೃದ್ಧಿಗಳು, ಬದಲಾವಣೆಗಳು ಕರ್ನಾಟಕ ಜನತೆಗೆ ಡಿ ಕೆ ಶಿವಕುಮಾರ್ ಅವರು ಖಂಡಿತ ಒಳ್ಳೆಯ ಐಡಿಯಾಲಜಿ ಮುಖಾಂತರ ಬೇವರಿಗಾಗಲಿ ಇಡೀ ರಾಜ್ಯದ ಜನತೆಗಾಗಲಿ ಒಳ್ಳೆಯ ಅಭಿವೃದ್ಧಿಗೆ ಮನ್ನಣೆ ಆಗ್ತಾರೆ. ಹೊಸ ಸಚಿವರಿಗೂ ಕೂಡ ಯುವಕರ ಪಡೆಗಳಿಗೆ ಒಳ್ಳೊಳ್ಳೆ ಸಚಿವ ಸ್ಥಾನ ನೀಡಿ ಯುವಕರು ರಾಜಕಾರಣಿಗಳು ಕೂಡ ಕಳೆದ 3 ವರ್ಷದಲ್ಲಿ ಏನ್ ಬದಲಾವಣೆ ಆಗಿದೆ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ಬದಲಾವಣೆ ಆಗಿದೆ ಅಂತ, ಇನ್ನೂ ಒಳ್ಳೆ ಬದಲಾವಣೆ ಆಗುತ್ತೆ ಅಂತ. ಭ್ರಷ್ಟಾಚಾರ ತುಂಬಿ ತಾಂಡವಾಡ್ತಾ ಇದೆ ಕರ್ನಾಟಕದಲ್ಲಿ. ಕಳೆದ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಪೊಲೀಸರು ಪ್ರತಿದಿನ ಬೀದಿಗೆ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ಇಲಾಖೆನಲ್ಲಿ ಹಣ ತಗೊಳ್ದಿರ ಕೆಲಸ ಮಾಡೋಂಥದ್ದು ಯಾವ್ದಾದ್ರು ಇಲಾಖೆ ಇದೆಯಾ? ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ವ, ನೀವು ನಿಮ್ಮನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಎಲ್ಲಿ ಭ್ರಷ್ಟಾಚಾರ ಮುಕ್ತವಾಗಿದ್ಯಾ? ನಿರುದ್ಯೋಗ ಮುಕ್ತವಾಗಿದ್ಯಾ? ಬೆಲೆ ಏರಿಕೆ ಮುಕ್ತವಾಗಿದ್ಯಾ? ಏನ್ ಮುಕ್ತವಾಗಿದೆ ಅಂತ ಬದಲಾವಣೆ ಆಗುತ್ತೆ ಅಂತ ನೀವು ಅನ್ಕೊಂತ ಇದ್ದೀರಾ? ಖಂಡಿತವಾಗ್ಲೂ ಭ್ರಷ್ಟಾಚಾರದ ವಿರುದ್ಧ
ಮಟ್ಟ ಹಾಕುವಂತ ಕೆಲಸ ಡಿ ಕೆ ಶಿವಕುಮಾರ್ ಆಡಳಿತದಲ್ಲಿ ಆಗ್ತದೆ. ಏನು ಬೆಲೆ ಏರಿಕೆ ಏನಾಗ್ತಿದೆ, ಖಂಡಿತ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಿದ್ರೆ ಬೆಲೆ ಏರಿಕೆನ ಕಡಿಮೆ ಮಾಡಬಹುದು. ಆದರೆ ನಮ್ಮ ಪಾಲನ್ನ ಕೇಂದ್ರ ಸರ್ಕಾರದವರು ತಗೊಂಡು ನಮ್ಗೆ ಸಹಾಯ ಮಾಡದಲೆ ಅನ್ಯಾಯ ಮಾಡ್ತಿರೋದ್ರಿಂದ ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ, ಪೆಟ್ರೋಲ್ ಡೀಸೆಲ್ ತೊಂದರೆ ಆಗ್ತಾ ಇದೆ. ಅಲ್ಲ, ಯು ಮೀನ್ ಟು ಸೇ ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರ ಕಡಿಮೆ ಮಾಡಿ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ನಿಮ್ ನಂಬಿಕೆ ಇದೆಯಾ? ನಂಬಿಕೆ ಇದೆ, ಖಂಡಿತವಾಗ್ಲೂ ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕ್ತಾರೆ. ಕನ್ನಡ ನಾಡಿನ ಜನತೆಗೆ ಒಳ್ಳೆಯ ಸರ್ಕಾರ ನೀಡಿ ಒಳ್ಳೆಯ ಅಧಿಕಾರ ನೀಡ್ತಾರೆ ಅಂತ ಭರವಸೆ ಇದೆ. ಕಾಂಗ್ರೆಸ್ ಪಕ್ಷದ ಸದಸ್ಯರ ತಾವು? ನಾವೊಬ್ಬ ಸ್ಟೂಡೆಂಟ್ NSA ಜಿಲ್ಲಾ ಉಪಾಧ್ಯಕ್ಷ ಆಗಿದೆ ತುಮಕೂರು. ಫ್ಯಾಂಟಾಸ್ಟಿಕ್. ಅಂತ ಹೇಳ್ತಾ ಅಭಿವೃದ್ಧಿಗೋಸ್ಕರ ನಾಡಿನ ಜನತೆಗೋಸ್ಕರ ನಿಮ್ಮ ಆಸೆ ನೆರವೇರ್ಲಿ. ನೋಡೋಣ, ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರ ಮುಕ್ತವಾದಂತ ಸರ್ಕಾರ ಮಾಡಿ ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆಯನ್ನು ನಿವಾರಣೆ ಮಾಡ್ತಾರೆ. ನಿಮ್ಮ ಆಸೆ ನೋಡಿ, ಅವ್ರು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರವನ್ನ ಮಟ್ಟ ಹಾಕಿ ನಿರುದ್ಯೋಗ ಸಮಸ್ಯೆನ ಮಟ್ಟ ಹಾಕಿ ಬೆಲೆ ಏರಿಕೆನ ಮಟ್ಟ ಹಾಕಿ ಒಳ್ಳೆ ಸರ್ಕಾರವನ್ನ ಕೊಡ್ತಾರೆ ಅಂತ. ನಮ್ಗೆ ಇಲ್ಲಿ ಸಿ ಅವರವರ ಭಾವನೆಗಳು ಅವರವರ ಭಾವಕ್ಕೆ ತಕ್ಕಂತೆ ಅಂದಂಗೆ ವಿ ಡೋಂಟ್ ಹ್ಯಾವ್ ಎನ್ ಇಶ್ಯೂ. ಒನ್ ಮೋರ್ ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಹೇಳಿ ಸರ್. ನಿಮ್ ಕ್ಯಾಟ್ ಸರ್ ನಾವು ಹೇಳಿ ಸರ್. ಯಾವ ಸರ್ಕಾರ ಬಂದ್ರು, ಯಾವ ಗೌರ್ಮೆಂಟ್ ಬಂದ್ರು ಈ ಮೂರು ಕ್ಲೀನ್ ಅಪ್ ಆಗ್ಬೇಕು ಸರ್ ಪಕ್ಷ. ಅಲ್ಲ, ಈಗ ಒಬ್ರು ಕಾಲರ್ ಫೋನ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರವನ್ನ ತೊಡೆದಾಕ್ತಾರೆ, ನಿರುದ್ಯೋಗ ಸಮಸ್ಯೆನ ಬಗೆಹರಿಸ್ಬಿಡ್ತಾರೆ, ಬೆಲೆ ಏರಿಕೆನ ಮಟ್ಟ ಹಾಕಿಬಿಡ್ತಾರೆ ಅಂತ ಈಗ ಒಬ್ಬ ಕಾಲರ್ ಹೇಳಿದ್ರು. ನಿಜಾನ ನಂಬೋದ ಅದನ್ನ? ಆಗಲ್ಲ ಸರ್, ಇಷ್ಟು ಆಗಲ್ಲ ಸರ್. ಅಲ್ಲ, ಸರ್ ಆಗುತ್ತೆ ಅಂತ ನಂಬಿಕೆ ಹೆಂಗೆ ಇರುತ್ತೆ ಸರ್? ಅವರು ರಾಜಕೀಯಕ್ಕೆ ಬಂದು ಇವಾಗ ಇಷ್ಟು ವರ್ಷ ಆಗಿದೆ ಹೇಳಿ ಅಲ್ವಾ? ಹೇಳ್ಬೋದಿತ್ತಲ್ವಾ? ಸಿಎಂ ಅವರಿಗೆ ಸಲಹೆ ಕೊಡ್ಬೋದಿತ್ತಲ್ವಾ? ಅಲ್ಲ, ಇವನ್ನ ಈಗ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರನ್ನ ನಾವು ಮೆಚ್ಕೊಳೋದು ಬೇರೆ, ಅವರ ಆಡಳಿತದ ಬಗ್ಗೆ ನಾವು ಟಿಪ್ಪಣಿ ಮಾಡೋದು ಬೇರೆ. ವೈಯಕ್ತಿಕವಾಗಿ ನಮಗೂ ಅಷ್ಟೇ ಸಿದ್ದರಾಮಯ್ಯನವ್ರ ಮೇಲೆ ಗೌರವ ಇದೆ. ಬಟ್ ಅವರ ಆಡಳಿತದಲ್ಲಿ ಕಳೆದ 3 ವರ್ಷದಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರವನ್ನ ಜನ ಅನುಭವಿಸ್ತಾ ಇದ್ದಾರೆ. ಕಳೆದ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಪೊಲೀಸ್ ಅವರು ಬೀದಿಗೆ ಬರ್ತಾ ಇದ್ದಾರೆ. ಅದು ರೇಪ್ ಕೇಸು, ಲೂಟಿ, ದರೋಡೆ. ಆಮೇಲೆ ಕರ್ನಾಟಕದಲ್ಲಿ 906 ಪೊಲೀಸ್ ಸ್ಟೇಷನ್ ಇದೆ. 6,000ಕ್ಕೂ ಹೆಚ್ಚು PDO ಪಂಚಾಯಿತಿಗಳಿದೆ. ನನಗೆ ತೋರಿಸಿ, ನನಗೆ ಗೊತ್ತಿಲ್ಲ. ಯಾರಾದ್ರೂ ಕಾಲರ್ ಇದೆ ದಯಮಾಡಿ ಫೋನ್ ಮಾಡಿ ಹೇಳಿ, ನೀವು ಲಂಚ ಕೊಡದ ಯಾವ್ದಾದ್ರು ಸರ್ಕಾರಿ ಕಚೇರಿನಲ್ಲಿ ಕೆಲಸ ಮಾಡಿಸಬಹುದಾ? ದಯಮಾಡಿ ತಿಳಿಸಿ. ಕರ್ನಾಟಕ ಫುಲ್ ಕರಪ್ಷನ್ ಸರ್, ಅಲ್ವಾ? ಅಲ್ಲ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಬರೀ ಭ್ರಷ್ಟಾಚಾರ ಈಗ ಒಂದು ಕಡೆ ಕೇಂದ್ರ ಸರ್ಕಾರದ ಕಾರ್ಯವೈಖರಿ ಆಡಳಿತ ಜನರಿಗೆ ತಲೆನೋವು ತಂದಿದ್ರೆ, ರಾಜ್ಯ ಸರ್ಕಾರ ಏನಾದ್ರೂ ನೆಮ್ಮದಿ ಕೊಡುತ್ತಾ ಅಂತ ಜನ ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಾದ್ರೆ ನಿಮ್ಗೆ ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯನವರ ಬೇರೆ, ಸಿದ್ದರಾಮಯ್ಯನವರ ಇಂಡಿವಿಜುವಾಲಿಟಿ ಬೇರೆ, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಮಂತ್ರಿಗಳಿದ್ದಾರೆ, ಅವ್ರ ಪಕ್ಷದ MLAಗಳಿದ್ದಾರೆ. 3 ವರ್ಷದಲ್ಲಿ ಏನು ಭ್ರಷ್ಟಾಚಾರನೇ ಆಗೇ ಇಲ್ವಾ? ಅಷ್ಟು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ದಿಸ್ ಇಸ್ ವಾಟ್ ದ ಕ್ವಶನ್ ವಾಟ್ ವಿ ಆರ್ ಆಸ್ಕಿಂಗ್. ಆಗಿದೆ ಸರ್, ಭ್ರಷ್ಟಾಚಾರನೂ ಆಗಿದೆ ಸರ್, ಕರಪ್ಷನ್ ಆಗಿದೆ ಸರ್. ಅಲ್ಲ, ಈಗ ಇವರು ಹರೀಶ್ ಅಂತ ಹೇಳಿ. ಹರೀಶ್ ಅವರು ಎಲ್ಲಿಂದ ಸರ್? ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಫಾರ್ ರಿಕ್ವೆಸ್ಟ್ ಸರ್, ನಮ್ಮಲ್ಲಿ ಟಿವಿಕೆ ತರ ಒಂದು ಪಕ್ಷ ಬರಲೇಬೇಕು ಸರ್. ಒಂದು ಟಿವಿಕೆ ಕರ್ನಾಟಕಕ್ಕೆ ಬೇಕಾಗಿದೆ ಅಂತ ಎಲ್ಲರಿಗೂ ಬೇಕೇ ಬೇಕು. ಅದನ್ನ ಮುನ್ನುಡಿನ ನಿಮ್ಮಿಂದ ಬಯಸ್ತಿದ್ವಿ ಸರ್. ಡೆಫಿನೆಟ್ಲಿ ಯಾರೋ ಒಬ್ರು ಟ್ರೈ ಮಾಡೋಣ, ಗೊತ್ತಿಲ್ಲ ಯಾರ ಹಣೆ ಬರದಲ್ಲಿ. ಈಗ ಹೌದೌದು, ಯಾರ ಹಣೆ ಬರದಲ್ಲಿ ಏನಿದೆ ಅಂತ ಹೇಳಕ್ಕಾಗಲ್ಲ, ಟ್ರೈ ಮಾಡ್ಲೇಬೇಕು. ಅಲ್ಲ, ಡಿ ಕೆ ಶಿವಕುಮಾರ್ ಹೇಳೋ ಪ್ರಕಾರ ಹೇಳ್ತಾರೆ ಒಂದೊಂದ್ಸತಿ, ಆ ಸಮಯ ಬಂದ್ರೆ ಯಾವ್ದು ನಿಲ್ಲಲ್ಲ ಅಂತ. ನೋಡೋಣ ಈ ಕರ್ನಾಟಕದಲ್ಲಿ ಈ ಸರ್ಕಾರ ಎಷ್ಟರ ಮಟ್ಟಿಗೆ ಕೊನೆ ಕಾಣುತ್ತೆ, ಆಮೇಲೆ ಜನರು ಎಷ್ಟರ ಮಟ್ಟಿಗೆ. ಯಾಕಂದ್ರೆ ನಮ್ಗೆ ನಾವು ಪಬ್ಲಿಕ್ ಕಾಲ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಒಪಿನಿಯನ್ ಬೇಡ, ಜನರು ಅನುಭವಿಸ್ತಾ ಇರೋದು. ಜನರ ಒಪಿನಿಯನ್ ಅನ್ನ ಜನನೇ ಹೇಳ್ಬೇಕು ಅಂತ ಹೇಳೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ಥ್ಯಾಂಕ್ ಯು. ಸೊ ನೋಡಿ, ಅಲ್ಟಿಮೇಟ್ ಆಗಿ ನಾವು ಕಾರ್ಯಕ್ರಮವನ್ನ, ಈ ಫೋನಿಂಗ್ ಕಾರ್ಯಕ್ರಮ ನಾವೇ ಹೇಳ್ಬೋದು, ಒಪಿನಿಯನ್ ನಾವೇ ಫಾರ್ಮ್ ಮಾಡಬಹುದು. ಯಾಕೆ ಅಂತಂದ್ರೆ ಬಿಜೆಪಿ ಇರ್ಬೇಕಾದ್ರೂ ಧ್ವನಿ ಮಾಡಿ ಸಾಕಷ್ಟು ಎಕ್ಸ್ಪೋಸ್ ಮಾಡಿದೀವಿ. ಈಗಲೂ ಕೂಡ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಎಕ್ಸ್ಪೋಸ್ ಅನ್ನ ಮಾಡಿದೀವಿ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ನಮ್ಗಳಿಗೆ ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ.